ಗ್ರಾಮೀಣ ಭಾಗದ ರಸ್ತೆ ಮೂಲಸೌಕರ್ಯವನ್ನು ಬಲಪಡಿಸಲು ರಾಜ್ಯ ಸರ್ಕಾರ ವಿಶೇಷ ಅನುದಾನ ನೀಡಿದ್ದು, ಇದರಡಿ ರಾಯಬಾಗ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ವಿವಿಧ ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಒಟ್ಟು 3.30 ಕೋಟಿ ರು ಮಂಜೂರಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ತಿಳಿಸಿದರು. ತಾಲೂಕಿನ ಉಮರಾಣಿ, ಹಂಚನಾಳ, ಪೋಗತ್ಯನಟ್ಟಿ ಮತ್ತು ಜೋಡಟ್ಟಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮೀಣ ರಸ್ತೆ ಸುಧಾರಣೆಯಾದಾಗ ಮಾತ್ರ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಸಾಧ್ಯ. ಉತ್ತಮ ರಸ್ತೆ ಸೌಲಭ್ಯದಿಂದ ಕೃಷಿ ಉತ್ಪನ್ನಗಳ ಸಾಗಣೆ ಸುಗಮವಾಗುವುದರೊಂದಿಗೆ ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೆ ಸಂಚಾರದಲ್ಲಿ ಹೆಚ್ಚಿನ ಅನುಕೂಲ ಕಲ್ಪಿಸುತ್ತದೆ ಎಂದರು. ಉಮರಾಣಿ ಹಾಗೂ ಕರೋಶಿ ಗ್ರಾಮದ ಜನರ ದೀರ್ಘಕಾಲದ ಬೇಡಿಕೆಯಾದ ಉಮರಾಣಿ-ಕರೋಶಿ ರಸ್ತೆ ಅಭಿವೃದ್ಧಿಗೆ ಲೋಕೋಪಯೋಗಿ ಇಲಾಖೆಯಿಂದ 1.50 ಕೋಟಿ ರು ಮಂಜೂರಾಗಿದ್ದು, ಈ ಕಾಮಗಾರಿಯಿಂದ 2 ಗ್ರಾಮಗಳ ಮಧ್ಯೆ ಸಂಪರ್ಕ ಸುಧಾರಣೆಯಾಗಲಿದೆ ಎಂದು ಹೇಳಿದರು. ಹಂಚನಾಳ ಗ್ರಾಮದಿಂದ ಬೆಲ್ಲದ ಬಾಗೇವಾಡಿ ಗ್ರಾಮವರೆಗೆ 1 ಕೋಟಿ ರೂಪಾಯಿ, ಪೋಗತ್ಯನಟ್ಟಿ ಗ್ರಾಮದಿಂದ ಬೆಲ್ಲದ ಬಾಗೇವಾಡಿ ರಸ್ತೆ ಸುಧಾರಣೆಗೆ 30 ಲಕ್ಷ ರೂಪಾಯಿ, ಜೋಡಟ್ಟಿ ಗ್ರಾಮದಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ 50 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 3.30 ಕೋಟಿ ರು ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ವಿವರಿಸಿದರು. ಈ ಅನುದಾನದಿಂದ ಗ್ರಾಮೀಣ ಭಾಗದ ಜನತೆಗೆ ಉತ್ತಮ ರಸ್ತೆ ಸೌಲಭ್ಯ ದೊರಕುವ ಮೂಲಕ ಸಾರಿಗೆ ವ್ಯವಸ್ಥೆ ಸುಧಾರಿಸಿ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಲಿದೆ ಎಂದು ಶಾಸಕ ಐಹೊಳೆ ತಿಳಿಸಿದರು. ಭಾಗದಿಂದ ಈ ಕಡೆ ಬಾಗೇವಾಡಿ ಹೋಗಲಿಕ್ಕೆ ಅವಶ್ಯಕತೆ ಇರೋದರಿಂದ ಎಲ್ಲರೂ ಒಂದು ಬೇಡಿಕೆ ಇರೋದರಿಂದ ರೈತರ ಬೇಡಿಕೆ ಇರೋದ್ರಿಂದ ಅದನ್ನು ನಾವು ವಿಶೇಷ ಅನುದಾನ ತಂದು ಇವತ್ತು ಭೂಮಿ ಪೂಜೆ ಮಾಡಿದ್ದೆವು. ತಾವೆಲ್ಲರೂ ಸರ್ಕಾರ ಕೊಟ್ಟ ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವೆಲ್ಲರೂ ಮಾಡಿಸ್ಕೋಬೇಕು. ಮತ್ತು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಆದ ರಾಜ್ಕುಮಾರ್ ಮತ್ತು ಪಾಟೀಲ್ ಅವರು ಇಬ್ಬರು ಇಂಜಿನಿಯರು ಕೂಡ ಮುಂದೆ ನಿಂತ ಗುಣಮಟ್ಟದ ಕಾಮಗಾರಿಯನ್ನು ಈ ಭಾಗದ ರೈತರಿಗೆ ಮಾಡಿಕೊಡ್ಬೇಕಂತೇಳಿ ಅವ್ರಿಗೂ ಕೂಡ ಮಾತನ್ನು ಹೇಳಿ, ಈಗಾಗಲೇ ಮೊದಲ ಉಮರಾಣಿ ಕರೋಶಿ 1.5 ಕೋಟಿ ರೂಪಾಯಿ ಅನುದಾನದಾಗ ಈಗಾಗಲೇ ಅದನ್ನಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಇಲ್ಲಿಗ ಬಂದಿದ್ದೆವು. ಅದಕ್ಕಾಗಿ ಲೋಕೋಪಯೋಗಿ ಇಲಾಖೆ ಒಳಗೆ ಇವೆರಡು ಕಾಮಗಾರಿ, ಅಲ್ಲಿ 1.5 ಕೋಟಿ, ಇಲ್ಲಿ 1 ಕೋಟಿ, ಅಲ್ಲಿಯೂ ಕೆಲಸವನ್ನು ಮುಂದೆ ನಿಂತ ನಾವು ಇಂಜಿನಿಯರ್ ನಿಲ್ಲಬೇಕು. ಯಾಕಂದ್ರೆ ಈಗ ಅಲ್ಲಿ ಹಿಂದೆ CC ಆಗೈತೆ JDPದೊಳಗೆ, ಅದಕ್ಕೆ ಕೆಟ್ಟೈತಿ, ಗುಣಮಟ್ಟದ ಕಾಮಗಾರಿ ಆಗಿಲ್ಲ ಅಂತೇಳಿ ಅಲ್ಲಿ ರೈತರೆಲ್ಲರೂ ಹೇಳಕತ್ತಿದ್ರು. ಅದಕ್ಕೆ ತಾವು ಮುಂದೆ ನಿಂತು ಇದನ್ನು ಡಾಂಬರಿ ಕೆಲಸವನ್ನು ಮಾಡಿಸ್ಬೇಕಂತೇಳಿ ನಿಮ್ಮ ಮಾತನ್ನು ಹೇಳಿ, ಜೋಡಟ್ಟಿ ಗ್ರಾಮದಿಂದ ಜೈನಕೋಡಿವರೆಗೆ 50 ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತ್ ಇಲಾಖೆಯ ಅನುದಾನದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಈ ಕಬ್ಬೂರು ಗ್ರಾಮದ ಹಿರಿಯರು ಮತ್ತು ಹಿರಣ್ಕಿ ಸಕ್ಕರೆ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು ಮತ್ತು ಜೋಡಟ್ಟಿ ಗ್ರಾಮದ ಹಿರಿಯರಾದ ಕಲ್ಲಪ್ಪನ ಕರಗಾಮಿಯವರು ಮತ್ತು ಇನ್ನುಳಿದ ಎಲ್ಲ ಗುರು ಹಿರಿಯರು, ಯುವಕ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ನಮಸ್ಕರಿಸಿ ಇವತ್ತು ಎಲ್ಲರೂ ಕೂಡ್ಕೊಂಡು ಇದನ್ನು ಭೂಮಿ ಪೂಜೆ ಮಾಡಿದೆವು. ಅದಕ್ಕೆ ಎಲ್ಲ ರೈತರಿಗೆ ನಾನು ಕಳ್ಕಳಿ ವಿನಂತಿ ಏನಂದ್ರೆ, ಅಗಲು ಜರ ರಸ್ತೆ ಕೊಟ್ಟ, ಭೂಮಿ ಅಗಲಿಗೆ ಜರ ಕೊಟ್ಟ, ಒಳ್ಳೆಯ ಗುಣಮಟ್ಟದ ನೀವು ಮುಂದೆ ನಿಂತು ಕೆಲಸ ತೊಗೋರಿ, ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡ್ಕೊರಿ, ಜಾಗ ಕೊಡ್ಬೇಕು. ನಮಗದ ಗಾಡಿ ಬರ್ತಂದ್ರೆ ಇದರಿಗೆ ಒಂದು ಮೋಟರ್ ಸೈಕಲ್ ದಾಟಂಗಿಲ್ಲ, ಮತ್ತು ಹಂಗೆ ಆಗಬಾರ್ದು. ತಾವೆಲ್ಲರೂ ರೈತರಿಗೆ ನಿಮ್ಮನ್ನ ಕಬ್ಬು ಹೋಗ್ತಾವೆ, ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟ ಭೂಮಿ ಆಗಲು ಇನ್ನೊಂದು 2 ಫುಟ್ ಕೊಟ್ಟ ಚಲೋ ತಂಗೆ ರಸ್ತೆ ಮಾಡ್ಕೊಂಡು ಉಪಯೋಗ ಮಾಡ್ಕೊರ್ತೇಳಿ ಅಂದ ಜೋಡಟ್ಟಿ ಗ್ರಾಮದ ಎಲ್ಲ ಹಿರಿಯರಿಗೆ ವಿನಂತಿಯನ್ನು ಮಾಡ್ಕೊಂಡ, ಈಗಾಗಲೇ ಪೋಗತ್ಯನಟ್ಟಿ ಬಾಗೇವಾಡಿ ಅಲ್ಲಿಯೂ ಕೂಡ 30 ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತ್ ಇಲಾಖೆದ ಭೂಮಿ ಪೂಜೆಯನ್ನು ಅಲ್ಲಿಯೂ ಕೂಡ ಈಗ ನಾವು ಮಾಡಿ ಬಂದಿದ್ದೆವು. ಈಗ ಲೋಕೋಪಯೋಗಿ ಇಲಾಖೆಯಾಗ ಉಮರಾಣಿ ಕರೋಶಿ ಅಲ್ಲಿ 1.5 ಕೋಟಿ ಇದೆ ಮತ್ತು ಹಂಚನಾಳ ಕ್ರಾಸಿಂದ ಬಾಗೇವಾಡಿ 1 ಕೋಟಿ ರೂಪಾಯಿ ಅದು ಲೋಕೋಪಯೋಗಿ ಇಲಾಖೆ ಅದರೊಳಗೆ ಬರ್ತೈತಿ. ಇವೆರಡು ಜಿಲ್ಲಾ ಪಂಚಾಯತ್ ಇಲಾಖೆ ಬರ್ತವೆ. ಅದಕ್ಕೆ ಹೊಸಮನಿಯವರು ಕೂಡ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಅದಾರಿಗೆ ಅವ್ರಿಗೂ ಕೂಡ ಕಿವಿಮಾತು ಹೇಳ್ತಾನು, ತಾವು ಸ್ವತಃ ಬಂದ ಮುಂದೆ ನಿಂತು ಚಲೋ ತಂಗೆ ಕೆಲಸ ಮಾಡಿಸ್ಬೇಕು, ಬರೀ ಯಾರ ಮೇಲೆ ಬಿಡಬಾರ್ದು ಅಂತೇಳಿ ಅವ್ರಿಗೂ ಕಿವಿಮಾತನ್ನು ಹೇಳಿ ಇಲ್ಲಿ ಕೂಡಿದಂಥ ಎಲ್ಲ ಗುರು ಹಿರಿಯರಿಗೂ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಅಂದ ಶುಭವನ್ನು ಹಾರೈಸಿ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಸುರೇಶ ಬೆಲ್ಲದ, ಸದಾಶಿವ ಗೋರ್ಪಡ, ಲಕ್ಷ್ಮಣ ಪೂಜೇರಿ, ಮುರಿಗೆಪ್ಪ ಅಡಿಸೇರಿ, ರಾಜೇಶ್ ಜಿಡ್ಡಿಮನಿ, ಬಸಗೌಡ ಪಾಟೀಲ, ಬಬ್ಬಗೌಡ ಪಾಟೀಲ, ಧನಪಾಲ ಭೀಮನಾಯಿಕ, ಕಲ್ಲಪ್ಪ ಕರಗಾಂವೆ, ವಿವೇಕಾನಂದ ಸಂಭಾಜಿ, ಅನಿಲ ಪಾಟೀಲ, ಸಲೀಂ ಮುಲ್ಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.